ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೋತವ. ನಮ್ಮ ಸಿದ್ದರಾಮಯ್ಯ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ ಅಂತ ಅನಿಸ್ತದೆ ಇವತ್ತು. ಮೊದಲನೇದಾಗಿ ಅವ್ರಿಗೆ ಭಯ ಹೋಗಿಬಿಟ್ಟದೆ, ಇನ್ನು 2.5 ವರ್ಷ ತನಕ ನನಗೆ ಕಿರಿಕಿರಿ ಇಲ್ಲಪ್ಪ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಅವರು ಇನ್ನು ನನಗೆ ಸಾಕಪ್ಪ ಅಧ್ಯಕ್ಷಗಿರಿ ಹೆಚ್ಚು ಬೇಡ ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಆದರೆ 2028ರಲ್ಲಿ ಮಾತ್ರ ನೋಡೋಣ ಒಂದು ಕೈ ಆ ಸಂದರ್ಭದಲ್ಲೇ ಅನ್ನುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತ ಅನ್ನಿಸ್ತದೆ. ಇತ್ತು ನೋಡಿದ್ರೆ ಸಿದ್ದರಾಮಯ್ಯ ಆಶನ ಪೂರೈಸಿದಂಗೆ ಆಯಿತು, ಆ ಕಡೆ ನೋಡಿದರೆ ಸಿದ್ದರಾಮಯ್ಯ ವಿಶ್ವಾಸ ಗಳಿಸಿದಂಗೆ ಆಯಿತು. ಹೈಕಮಾಂಡ್ಗೆ ಮುಖ್ಯ ತಲೆನೋವು ಸಿದ್ದರಾಮಯ್ಯ. ಇಲ್ಲಿ ಸತೀಶ್ ಅವರಲ್ಲ, ಸತೀಶ್ ಅವರಾಗಿರ್ಬೋದು, ಪರಮೇಶ್ವರರಾಗಿರ್ಬೋದು, ಅವರಲ್ಲ ಅನ್ನೋದನ್ನ ನಾವು ಭಾಳ ಗಮನ ಕೊಟ್ಟು ಲಕ್ಷ ಕೊಟ್ಟು ನೋಡ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ DKC ದಕ್ಷಿಣ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕ, ಅದರಲ್ಲೂ ಒಕ್ಕಲಿಗರಲ್ಲಿ ದುಡ್ಡಿದ್ದ ಆಸಾಮಿ, ಅದರ ಎರಡು ಮಾತಿಲ್ಲ. ಅದು ಹೆಂಗೆ ಗಳಿಸೋದು ಇದು ಚರ್ಚೆ ಅಲ್ಲ. ಇಲ್ಲೆಲ್ಲ ರಾಜಕಾರಣಿಗಳು ಅವರ ಒಬ್ಬರ ಕೈ ಇನ್ನೊಬ್ರು ಕಿಸೋದಲ್ಲ, ಎರಡು ಮಾತಿಲ್ಲ. ಈಗರೂ DKC ಅವ್ರಿಗೆ ಪ್ರಥಮ ರಾಜಕೀಯ ವೈರಿ ಅಂದರೆ ಸಿದ್ದರಾಮಯ್ಯ. ಅವ್ರನ್ನಂತೆ ಎಬ್ಬಿಸಿ ಹೋಗಿಲಿಕ್ಕೆ ಸಾಧ್ಯ ಇಲ್ಲ. ಏನೋ ಮಾಡಿದ್ರು ಸಿದ್ದರಾಮಯ್ಯ ಬಿಡಿದ್ರೆ ಜಿಗಟ್ ಜೀವದ ಅದು. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಎಣಿಸ್ಬಿಟ್ಟದೆ, ನನ್ನ ಸೀಟ್ ಗ್ಯಾರಂಟಿಪ್ಪ, 2.5 ವರ್ಷ ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಸ್ಪಷ್ಟವಾಗಿ ಸರ್ಕಾರ ದಿವಾಳಿ ಆಗಿಲ್ಲ ಅಂತ ವಿಧಾನಸೌಧದಲ್ಲಿ ಜಬರದಸ್ತಾಗಿ ಹೇಳ್ತಾ ಇದ್ದಾರೆ, ಉತ್ತರ ಕೊಡ್ತಾ ಇದ್ದಾರೆ. ಎಲ್ಲಿ ದಿವಾಳಿ ಆಗಿದ್ವು ನಮ್ಮ ಸರ್ಕಾರ? ಕೊಡ್ತಾ ಇದ್ವಲ್ಲ ಗ್ಯಾರಂಟಿ, ಅನುದಾನ ಕೊಡ್ತಾ ಇದ್ದೀವಿ, ಏನು ಕಡಿಮೆ ಇದೆ, ಎಲ್ಲನೂ ಸರಿಯಾಗಿ ನಡೀತಾ ಇದೆ. ಜೊತೆಗೆ ಇನ್ನೊಂದವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗಿದ್ದ ಕಾರಣ ಅಂದರೆ ED ಕೈಯಲ್ಲೇ ಸಿಗೋ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದ್ದಾವೆ. ಯಾಕಂದ್ರೆ ED ಕೈಯಲ್ಲಿ ಸಿಕ್ಕ ನಮ್ಮ ಕೇಜ್ರಿವಾಲ್ ಜಬ್ಬಾದಿತ್ತು, ವ್ಯಕ್ತಿತ್ವ ಕಳ್ಕೊಂಡಿದ್ದು, ಭ್ರಷ್ಟಾಚಾರ ಎನಿಸ್ಕೊಂಡಿದ್ದು ಎಲ್ಲ ಅದ್ರ ಕೈ ಸಿಕ್ಕ. ಆ ಸಂದರ್ಭದಲ್ಲಂತೂ BJP ಸೆಂಟ್ರದಲ್ಲಿ ಭಾಳ ಸ್ಟ್ರಾಂಗ್ ಇತ್ತು, 400 ಪಾರ್ ಲಕ್ಕೆ ಆಗ್ತೀವಿ ಅಂತ ಧೈರ್ಯ ಇತ್ತು ಅವ್ರಿಗೆ. ಹೀಗಾಗಿ ಕೇಜ್ರಿವಾಲ್ ಹೆಸರು ಕಳಿಸ್ಬೇಕಾಗಿತ್ತು, ಕೆಡಿಸಿದ್ರು. ಅದೆಲ್ಲ ನೋಡೋಣ ಇನ್ನು ಮುಂದಿನ ಮಾತು ಬೇರೆ. ಎಲ್ಲಿವರೆಗೆ ಕೇಜ್ರಿವಾಲ್ ಕೋಡ್ನಿಂದ ಅಪರಾಧಿ ಅನ್ನುವರೆಗೆ ಅವ್ರು ನಿರಪರಾಧಿ. ಆದರೆ ಸಿದ್ದರಾಮಯ್ಯನವರು ಭಾಳ ಜಾಂತನ ಮಾಡಿದರು, ಬುದ್ಧಿವಂತರು, ಸ್ವತಃ ವಕೀಲರು, ಅವ್ರನ್ನೂ ಕಡಿಮೆ ಇಲ್ಲ ಕೇಜ್ರಿವಾಲ್ರು. ಏನೋ ಸಿಕ್ಕಾಕೊಂಡ್ರು, ಜೊತೆಗೆ ತಮ್ಮ ಜೊತೆಗಾರರನ್ನು ಕಳ್ಕೊಂಡು ಮೂರ್ಖರಾದರು. ಇದು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಕೇಜ್ರಿವಾಲ್ ಯೋಗೇಂದ್ರ ಯಾದವ್ ಅಂತ ಒಬ್ಬ ಪ್ರಧಾನಿ ಆಗುವಂಥ ಒಳ್ಳೆ ವಿದ್ವತ್ತಿದ್ದಂಥ ನಿಸ್ವಾರ್ಥಿ ಪ್ರಾಮಾಣಿಕ ಇವ್ರಿಗೆ ಮಿತ್ರ ಸಿಗ್ಬೇಕ್ರಿ ಕೇಜ್ರಿವಾಲ್ರಿಗೆ, ಅಂಥವ್ರನ್ನ ಕಳ್ಕೊಂಡ್ರು. ಆದರೆ ಇಲ್ಲೇ ಸಿದ್ದರಾಮಯ್ಯನವರು DKC ಅವರು ಎಷ್ಟೋ ಪ್ರಯತ್ನ ಮಾಡಿದರು, ಅವ್ರ ವಿರೋಧವಾಗಿ ಸತೀಶ್ ಮತ್ತು ಅವ್ರ ಬಳಗ ಜೊತೆಗಿನ ಪರಮೇಶ್ವರಪ್ಪನವರು ಒಬ್ಬೆ ಮಾಡಿಕೊಂಡು ಬದಿಗೆ ಸರಿಸಿದರು. ಹೀಗಾಗಿ ಅವ್ರ ಬಾಡಿಯಲ್ಲಿ ಒಂದು ಏನೋ ಹೊರಬಂದ ಕಾಲು ನೋವು ಎತ್ತು ನಿಂತು ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಆದರೂ ಜೋರ್ದಾರಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯರು ಇವತ್ತು ಮುಂದಿನ 2.5 ವರ್ಷ ಸುಮ್ಮನೆ ನಮ್ಮ ಮೀಡಿಯಾದ ಕೆಲಸ ಏನಾದರೂ ಒಂದು ಹಾಕಬೇಕು, ನಾವು ಸುದ್ದಿ ಓಡಬೇಕು ಅಂತೇಳಿ ನಾವು ಏನೋ ಹಾಕ್ತಾ ಇರ್ತೀವಿ. ಯಾರೋ ಮನೆಗೆ ಹೋದ್ರೆ ಆಯ್ತು 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 ಅಲ್ಲಿ ಇಲಿ ಹೋದ್ರೆ ಹುಲಿ ಹೋದ ಅಂತ ಹೇಳ್ಬಿಡ್ತೀವಿ ನಾವು. ನಮ್ಮ ಸ್ವಭಾವ ಅದು ನಮ್ಮ ನೋಡ್ಬೇಕಲ್ಲ. ನೀವೆಲ್ಲ ಇಂಥವು ಹೇಳಿದಾಗ ನೀವು ನೋಡ್ತೀರಿ, ಇಲ್ಲ ನೀವು ನೋಡೋದಿಲ್ಲ. ನಮ್ಮ ಜನನೂ ಹಂಗಾಗಿದೆ ಮಾನಸಿಕವಾಗಿ. ಏನಾದರೂ ಹೊಸದು ಬೇಕು, ಹೊಸದು ಇಂಥದ್ದು ಹೊಸದು ಅಂತಾರೆ. ಇವತ್ತು ನಿಜವಾಗಿಯೂ ಬೇಕಾಗಿದ್ದ ದೇಶಕ್ಕೆ ಎಲ್ಲರಿಗೂ ಹೊಟ್ಟೆ ತುಂಬುವಂಥ ಉದ್ಯೋಗಗಳು ಬೇಕಾಗಿದ್ದಾವೆ, ಉದ್ಯೋಗ ಸೃಷ್ಟಿ ಮಾಡೋ ಉದ್ಯಮಿಗಳು ಬೇಕಾಗಿದ್ದಾವೆ. ಅದ್ರ ಬಗ್ಗೆ ಚಿಂತನೆ ಯಾರಲ್ಲೂ ಇಲ್ಲ. ಅವ ಆ ಜಾತಿಯವ, ಇವು ಈ ಜಾತಿಯವ, ಇವು ಆ ಧರ್ಮದವ, ಈ ಧರ್ಮದವ, ಹಿಂದುತ್ವ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡ್ಕೊಂಡು ಅಧಿಕಾರ ಹಿಡಿತು. ಅದು ಒಂದರಿಂದ ಸಾಧ್ಯ ಇಲ್ಲ ಅಂದಾಗ OBC ಹಿಡಿತು, SC ಹಿಡಿತು, ST ಹಿಡಿತು, ಇವತ್ತೆಲ್ಲ ಹಿಡ್ಕೊಂಡು OBC ಪ್ರಧಾನಿ ಇಟ್ಕೊಂಡು ನಡೆದದ. ಇವತ್ತು ಇತಿಹಾಸ ಹಿಂಗದ್ರಿ. ಈ OBCಗೆ ಸಂಬಂಧಿಸಿದಂಥ ದಲಿತ ಅಥವಾ ಹಿಂದುಳಿದ ಅಥವಾ ಇನ್ನುಳಿದ ಯಾರು ST ಆದಿವಾಸಿ ಸಂಬಂಧಿಸಿದವ್ರು ಲೀಡರ್ ಆಗ್ತಿರ್ತಾರೆ. ಅವ್ರ ಹಿಂದೆ ಇವ್ರು ಆಟ ಆಡಿಸ್ತಿರ್ತಾರೆ ಅಷ್ಟೇ. ಅದನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ ಈ OBC ನಮ್ಮ ಮೋದಿಯವ್ರ ಮುಂದೆ ಮಾಡಿಕೊಂಡು. ಅದು ಕರ್ನಾಟಕದಲ್ಲೇ ಸ್ಥಿತಿ ಭಿನ್ನದ. ಸಿದ್ದರಾಮಯ್ಯರು ನಿಶ್ಚಿತವಾಗಿಯೂ ಕೇಜ್ರಿವಾಲ್ರಲ್ಲ ಅನ್ನೋದು ಸಾಬೀತು ಮಾಡಿದ್ದಾರೆ. ಗ್ಯಾರಂಟಿಗಳು ನಡೀತಾ ಇದ್ದಾವೆ, ಬೊಕ್ಕಸ್ ಖಾಲಿ ಆಗಿದ್ದೀನಿ, ಸುಳ್ಳಲ್ಲ, ಕಡಿಮೆ ಆಗ್ತದೆ, ಪ್ರತಿ ವರ್ಷ ಆಗ್ತಾಯಿದೆ. ಸಾಲ ಆಗಿದೆ 1.6 ಹೆಚ್ಚು 4-5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಹೋಗಿದ್ದಾರೆ. ಎಲ್ಲರೂ ಕೂಡ ಮಾಡಿದ್ದಾರೆ ಬಿಟ್ಟರೆ ಒಬ್ಬರಲ್ಲ, ಅದು ಸಾಲ ಆಗಿದೆ. ಅದು ನಾನು ಅದನ್ನು ಗೆಲ್ಲಬಲ್ಲೆ ಅನ್ನುವಂಥ ಒಂದು ದಿಟ್ಟತನ ಕಾಣ್ತಾ ಇದ್ದೀವಿ ಸಿದ್ದರಾಮಯ್ಯರವರೇ. ಅದು ಇವತ್ತು ನಾವು ವಿಶೇಷವಾಗಿ ಈ ವಿಧಾನಸೌಧದಲ್ಲಿ ನೋಡ್ತಾ ಇದ್ದೀವಿ, ಈ ವಿಧಾನಸಭೆಯಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು DKC ಅವರು ಎಷ್ಟು
ಎಷ್ಟು ಒಂದು ಆತ್ಮೀಯವಾಗಿ ಕೂತ್ಕೊಂಡಿದ್ದಾರಪ್ಪ ಅಂದ್ರೆ ನಮ್ಮಲ್ಲಿ ಏನೂ ಜಗಳಿಲ್ಲಪ್ಪ ಅನ್ನೋದು ತೋರಿಸ್ಕೊಳ್ಳುವಂಥ ಎಲ್ಲರಿಗೂ ಇವತ್ತು ಸಿದ್ದರಾಮಯ್ಯ ಜೊತೆಗೆ ಟಿ.ಕೆ.ಶಿ ಬಂದು ನಿಲ್ತಾ ಇದ್ದಾರೆ. ಅವ್ರ ನಂತರ ನಾಯಕ ನಾನು ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಇದೊಂದು ಭಾಳ ರಾಜಕೀಯ ಪ್ಲ್ಯಾನ್ ಅನ್ನೋದು. ನಮ್ಮ ಸತೀಶ್ ಅವರು ಇದರಲ್ಲಿ ಕಡಿಮೆ ಇಲ್ಲ, ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅವರು ತಮ್ಮ ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನ 2028 ಅಂತೇಳಿ ತೆಲ್ಲೂ ಕಡಿಮೆ ಮಾಡ್ಕೊಂಡಿದ್ದಾರೆ ಅವರು. ಯಾಕಂದರೆ ಈ ಸದ್ದ ಆಗ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಅಡ್ಡ ಬರುತ್ತಿರುವಂಥವ್ರು ಯಾರು? ಪರಮೇಶ್ವರಪ್ಪನವರು, ಎಚ್.ಕೆ. ಪಾಟೀಲರು, ಅಲ್ಲಿ ಹಿರಿಯರಿದ್ದಾರೆ, ಆರ್.ವಿ. ದೇಶಪಾಂಡೆ ಅವರು. ನಾವು ಸೀನಿಯರ್ ಇದ್ದೀವಲ್ಲ ರೀ, ನೀವು ಜೂನಿಯರ್ ನಮ್ಮ ಮುಂದೆ ಅಂತ ಹೇಳುವಂಥ ಜನ ಇದ್ದಾರೆ. ಹೀಗಾಗಿ 2028ರಲ್ಲಿ ಆಗಬೇಕಾದ್ರೆ ಕಣ ಆಗ್ಬೋದು ಡಿ.ಕೆ.ಶಿ ವರ್ಸಸ್ ಸತೀಶ್. ಅದು ಪರಮೇಶ್ವರಪ್ಪನವ್ರು ಏನು ಮಾಡ್ತಾರೆ ನೋಡ್ಬೇಕು ಆ ಸಂದರ್ಭದಲ್ಲೇ. ಅವ್ರೇನು ಸಾಮಾನ್ಯರಿಲ್ಲ, ಅವರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಂಡಿದ್ದಾರೆ. ಇದರಲ್ಲೇ ತುಮಕೂರಲ್ಲೇ ಒಳ್ಳೆ ಪ್ರಭಾವಿ ನಾಯಕರಾಗಿದ್ದಾರೆ. ಆದರೆ ಡಿ.ಕೆ.ಶಿ ಎಷ್ಟು ರಾಜಕೀಯ ಜಾಣರ ಅನ್ನೋ ಒಂದು ಪ್ರಶ್ನೆ ಅದ. ಜೊತೆಗೆ ಒಂದು ಅವ್ರಿಗೆ ಲಾಭದ ಏನಪ್ಪ ಅಂದ್ರೆ ಅವ್ರು ದಲಿತರು ಇಡೀ ದಲಿತ ಚೀಫ್ ಮಿನಿಸ್ಟರ್ ಆಗಿಲ್ಲ ಅನ್ನೋದು ಆಸರ ಅದ. ಹೀಗಾಗಿ ಅದ್ರ ಜೊತೆ ಇನ್ನೊಬ್ಬರು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಮತ್ತು ಸತೀಶರು ಒಂದು ಹೆಚ್ಚು ಕಡಿಮೆ ಒಂದಲ್ಲಿ ಇರುವುದರಿಂದಾಗೆ ಒಂದು ಸ್ವಲ್ಪ ಸತೀಶ್ ಅವರು ಹೆಚ್ಚಿಗೆ ಎಲ್ಲರ ಜೊತೆ ಸಂಪರ್ಕ ಮಾಡಿದ್ದರಿಂದಾಗಿ ಒಂದು ಸಂಘಟನೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಪೊಲೆ ಅವ್ರದ್ದಾಗಿರ್ಬೋದು, ಅಂಬೇಡ್ಕರ್ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ನಾಯಕರು ತೆಗೆದುಕೊಂಡ ಬಸವಣ್ಣವ್ರು ಎಲ್ಲರೂ ಆರಂಭದ ತಪ್ಪೇನೋ ಮಾಡಿದರು, ಅದ ನಂತರ ತಿದ್ದುಕೊಂಡಿರು. ಮನುಷ್ಯನವ್ರು ತಪ್ಪು ಮಾಡಿದವ್ರು ಯಾರಿದ್ದಾರ? ತಪ್ಪು ಮಾಡೋರು. ಹಂಗೆ ಸತೀಶ್ ಅವ್ರನ್ನ ತಪ್ಪಾಗಿರ್ಬೋದು, ಡಿ.ಕೆ.ಶಿ ಅವ್ರನ್ನ ತಪ್ಪಾಗಿರ್ಬೋದು, ಸಿದ್ದರಾಮಯ್ಯನ ತಪ್ಪಾಗಿರ್ಬೋದು. ಸಿದ್ದರಾಮಯ್ಯ ಪವಿತ್ರಪ್ಪ ಅಂತ ಇದ್ವಿ. ಇವತ್ತು ಅರ್ಕಾವತಿ ಬಂದಾಯಿತು, ಮೊಳ ಬಂದಾಯಿತು, ಆದರೂ ಜಾಮೀನು ತಪ್ಪಿಸ್ಕೊಂಡಿದ್ದಾರೆ. ಆ ಮಾತು ಬೇರೆ. ಅದರಲ್ಲಿ ಏನೇನೋ ಒಂದಿಷ್ಟು ಆಗಿದ್ದು ಅಷ್ಟು ಸತ್ಯನಲ್ಲ ಅಂತ ನಾವು ಅನ್ಬೋದು. ಆದರೆ ಸತ್ಯ ಸ್ವಲ್ಪ ಹೋಯ್ತಲ್ಲ, ಇಲ್ಲಂತಲ್ಲ. ಅದೇನೂ ಇರಲಿ, ಇವತ್ತು ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಕೊಟ್ಟಿದ್ದೀವಿ, ನಿಲ್ಲಿಸೋದಿಲ್ಲ, ದಿವಾಳಿ ಆಗಿಲ್ಲ, ನಮ್ಮ ಖಜಾನೆ ಖಾಲಿ ಆಗಿಲ್ಲ ಅಂತೇಳಿ ಅತ್ಯಂತ ಗಂಭೀರವಾಗಿ ಮತ್ತು ಅಷ್ಟ ಒಂದು ಸ್ಟೈಲಿಶ್ ಆಗಿ ಹೇಳ್ತಾ ಇದ್ದಾರೆ. ಅವ್ರದ್ದೇ ಸ್ಟೈಲ್, ನಿಮಗೆ ಗೊತ್ತಿದೆ ಹೆಂಗೆ ಮಾತಾಡ್ತಾರೆ ಅಂತೇಳಿ. ಅದ್ರ ಬಗ್ಗೆ ನಮ್ಮ ನಕಲು ಮಾಡಲಿಕ್ಕೆ ಹೋದ್ರೆ ಒಂದು ಅಸಹ್ಯ ಆಗುವ ಪಾಪ ಅವರಿಗೆ. ಅದು ಬೇಕಾಗಿಲ್ಲ, ಅದು ಅವ್ರ ಶೈಲಿ, ಮಾತಿನ ಶೈಲಿ, ವರಸೆ. ಅದೇ ರೀತಿ ಡಿ.ಕೆ.ಶಿ ಅವರು ಸಹಿತ ಈಗ ವನ ತಿಕ್ಕಾಡಬೇಕಾಗಿಲ್ಲ. ಇರೋದು ಕರ್ನಾಟಕದಲ್ಲಿ ಎಷ್ಟಾದ ಇನ್ನೊಂದು 2 ರಾಜ್ಯದಲ್ಲಿ ಕಾಂಗ್ರೆಸ್ಸು ನಿಜವಾದ ಕಾಂಗ್ರೆಸ್ಸಿಗಿರೋರು, ನಿಜವಾದ ಕಾಂಗ್ರೆಸ್ಸಿಗಿರೋರು. ಅದಕ್ಕೆ ಕಾಂಗ್ರೆಸ್ ಉಳಿಬೇಕು, ಕಾಂಗ್ರೆಸ್ ಉಳಿದ್ರೆ ನಾವು ಉಳಿತೀವಿ ಅನ್ನುವಂಥ ತತ್ವವನ್ನು ತಿಳ್ಕೊಂಡಂಥ ಸುಮ್ಮನೆ ಏನೋ ಹೇಳ್ತಾ ಇರ್ತಾರೆ. ಇಲ್ಲ ಮೋದಿ ಅವ್ರ ತಗೋ ನೋಡಿ ಬಂದರು, ಭೇಟಿ ಆಗೋದು ಮಾಡೋದು ಅವ್ರು ನಂಬಿಕೆಪ್ಪ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಖರ್ಗೆ ಅವರು ನಾವೇ ತಿಳ್ಕೊಬೇಕಾಗಿದೆ. ಅದರ ಖರ್ಗೆ ಅವ್ರ ಸಿದ್ಧಾಂತ ಬೇರೆ, ಖರ್ಗೆ ಅವ್ರು ಬೆಳೆದ ವಾತಾವರಣ ಬೇರೆ, ಡಿ.ಕೆ.ಶಿ ಅವ್ರು ಬೆಳೆದ ವಾತಾವರಣ ಬೇರೆ. ಯಾಕ್ರಿ ಹಿಂದೂಗಳ ಕಾಂಗ್ರೆಸ್ನಲ್ಲಿ ಇಲ್ಲನ? ಎಷ್ಟು ಜನ ಇಲ್ಲ? ಜಾತಿವಾದ ಈಗ ನೋಡಿರಿ, ಇಲ್ಲಿವರೆಗೆ ಆ ಒಂದು ಕಾರಣಕ್ಕನ ಈ ಹಿಂದುತ್ವದ ಮೇಲೆ ಪ್ರೀತಿ ಇದ್ದ ಕಾರಣಕ್ಕೆ, ಜಾತಿವಾದ ಶ್ರೇಷ್ಠ ಅನ್ನೋ ಕಾರಣಕ್ಕನ ಉತ್ತರ ಪ್ರದೇಶ ಮತ್ತು ಬಿಹಾರದ ಅಧಿಕಾರಕ್ಕೆ ಹಾಕೊಂಡ್ರು ಕಾಂಗ್ರೆಸ್ಸಿಗರು. ಭ್ರಷ್ಟಾಚಾರ ಹೆಚ್ಚಾಯಿತು, ಏನೋ ಆಯಿತು. ಕೆಲವೊಂದಿಷ್ಟು ವಿಷಯದಲ್ಲೇ OBC ಕಡೆ ಲಕ್ಷ್ಯ ಕೊಡಲಿಲ್ಲ. ಕೊನೆಗೆ ಉತ್ತರ ಪ್ರದೇಶ ಬಿಹಾರಕ್ಕೆ ಕೊಡೋದ್ರಿಂದ ಎಲ್ಲ ಇಡೀ ರಾಷ್ಟ್ರದ ಅಧಿಕಾರ ಸಹಿತ ಕರ್ಕೊಂಡು ಹೋಗ್ಬಿಟ್ಟು ಭ್ರಷ್ಟಾಚಾರದಿಂದಾಗಿ ಇವತ್ತು ಅವರಿಗೆ ಅನುಭವಕ್ಕದ. ಅದಕ್ಕಾಗಿ ಡಿ.ಕೆ.ಶಿ ಅವರು ರಾಜಕೀಯದ ಏನು ಚರ್ಚೆ ಮಾಡ್ತಾರಲ್ಲ ಮಾಡಲಿ. ಅದರಲ್ಲೂ ಈ ಗೋಧಿ ಮೀಡಿಯಾಕ್ಕೆ ಸಾಧ್ಯಷ್ಟು ಮಟ್ಟಿಗೆ ಡಿ.ಕೆ.ಶಿ ಮತ್ತು ಸತೀಶ್ ಅವ್ರೊಳಗೆ ತಿಕ್ಕಾಡ್ಲದ, ಡಿ.ಕೆ.ಶಿ ಮತ್ತು ಸಿದ್ದರಾಮಯ್ಯವ್ರಿಗೆ ತಿಕ್ಕಾಡ್ಲದ. ಅವ್ನು ದೊಡ್ಡದಾಗಿ ಬಿಂಬಿಸೋದು, ಒಂದು ಸಣ್ಣ ವಿಷಯ ದೊಡ್ಡದು ಮಾಡೋದು. ಮುಂಜಾನೆ ಸಂಜೆ ಅಂತ ಕೊರಿದು ಟಕ 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 ಅಂತ. ಈ ಗೋಧಿ ಮೀಡಿಯಾದಿಂದ ಇಲ್ಲಿ ಹೆಚ್ಚಿಗೆ ಡಿಫ್ರೆನ್ಸ್ ಆಗಿದೆ ವಿನಃ ನಾವು ತಿಳ್ಕೊಂಡಷ್ಟು ಡಿಫ್ರೆನ್ಸಸ್ ಅಲ್ಲಿಲ್ಲ. ಯಾಕಂತಂದ್ರೆ ಹೈಕಮಾಂಡ್ ಹೇಳಿದ ತಕ್ಷಣ ಅದಕ್ಕೆ ಒಪ್ಪೆ ಮಾಡುವಂಥ ಒಳ್ಳೆಯ ಗುಣಗಳು ಇಲ್ಲಿ ನಾವು ಕಾಣ್ತಾ ಇದ್ವಿ ಕಾಂಗ್ರೆಸ್ನಲ್ಲ. ಆದರೆ ಅದು BJPಯಲ್ಲಿಲ್ಲ. ಎತ್ತಾಳು ಇತ್ತೀಚೆಗೇನು ಕಡಿಮೆ ಮಾಡಿದ್ದಾರೆ, ಮೋಸ್ಟ್ ತೆಗೆದು ಹಾಕಿ ಹೊಂದಿರಬೇಕು, ಏನೋ ಮಾಡಿರಬೇಕು, ಕಡಿಮೆ ಆಗಿದ್ದಾರೆ. ಆದ್ರೂ ಪಕ್ಷ ಕಟ್ತಾರಂತ ಇನ್ನೂ ಸುದ್ದಿ ಉಳಿತಾವೆ. ನೋಡೋದು ಎಷ್ಟು ಕರೆ ಎಷ್ಟು ಗೊತ್ತಿಲ್ಲ. ಅದೇನಲ್ಲಿ ಈಗ ಸರ್ಕಾರ ದಿವಾಳಿ ಆಗಿಲ್ಲ ಅನ್ನೋ ಮಾತು ನಾವು ನಂಬೂರಿ. ಸಿದ್ದರಾಮಯ್ಯ ಹೇಳುವಂಥ ಮಾತನ್ನು ಸಾಲಂತೆ ಆಗ್ಯದ, ಸಾಲದವ್ರು ಯಾರಿಲ್ಲ, ಸಾಲೆಲ್ಲ ಕಡೆ ಅದ, ಸಾಲಲ್ಲಿ ಬದುಕೇ ಇಲ್ಲ. ಪ್ರತಿಯೊಬ್ಬರು 1 ಲಕ್ಷ ಸಾಲದಂತ ಹೇಳ್ತಾರೆ ವಿರೋಧಿಗಳು. ಯಾಕೆ 2 ಲಕ್ಷ ಇರಲಿ, ಆದರೆ ಉದ್ಯೋಗ ಸೃಷ್ಟಿಯಾಗಿದೆ. ಆ ದಿಶೆಯಲ್ಲಿ ನಾವು ಸಿದ್ದರಾಮಯ್ಯಗೆ ಒಂದು ಹೇಳುವಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಈಗ ಅನೇಕ ಸಲ ಹೇಳಿದ್ವಿ ಅದರ ಮಾತನ್ನು. ಇಲ್ಲಿ ಕೃಷಿಗೆ ಆದ್ಯತೆ ಕೊಡ್ರಿ, ಪ್ರತಿ ಹಳ್ಳಿಗೂ ಅಥವಾ ಪ್ರತಿ ಪಂಚಾಯತಿಗೂ ಗೋಡೌನ್ ಕಟ್ಟಿಸಿಕೊಡ್ರಿ, ಜೊತೆಗೆ ಕೆರೆನೋ ಮತ್ತು ನೀರಿನ ವ್ಯವಸ್ಥೆ ಮಾಡಿರಿ, ಅಲ್ಲಿ 4 ಕಡೆಗೆ ಒಂದು ಶಾಲೆಗಳನ್ನು ಮಾಡಿರಿ. ನಿಶ್ಚಿತವಾಗಿ ಹೊಸ ವ್ಯವಸ್ಥೆ ಸ್ಟಾರ್ಟ್ ಆಗ್ತದೆ. ಕೃಷಿಗೆ ಆದ್ಯತೆ ಕೊಡೋದ್ರಿಂದ ಸಾಕಷ್ಟು ಜನ ಲಾಭ ಆಗಲಿಕ್ಕೆ ಇರ್ತದೆ, ಉದ್ಯೋಗಕ್ಕೆ ಬರ್ತಾರೆ, ಮಾರ್ಕೆಟ್ ಅವ್ರಿಗೆ ಸಿಗ್ತದೆ, ಲಾಭ ಆಗ್ತದೆ. ನೀವೇನು ಸಾಲ ಸೂಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಮಾಡಿದಾಳಲ್ಲ ಮೇಡಮ್ ಸೀತಾರಾಮನ್ನ 16.31 ಲಕ್ಷ ಕೋಟಿ ರೂಪಾಯಿಗಳು ರಿಟರ್ನ್ ಅಪ್ ಮಾಡಿದ್ದಾರೆ. ಅಷ್ಟು ಬೇಕಾಗಿಲ್ಲ. ಅಷ್ಟು ದುಡ್ಡಿನೊಳಗೆ ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಆಗ್ತದೆ. ನೀವು ಶಿಥಿಲೀಕರಣ ಬೇಕಾಗಿಲ್ಲ.
ಅದು 4 ಹಳ್ಳಿಗೋ 3 ಹಳ್ಳಿಗೋ ಒಂದು 10 ಹಳ್ಳಿಗೋ ಮಾಡಿರೋದನ್ನು ಅದು ಮೇನ್ ಬೇಕಾದ ಗೋಡೌನ್ ಇಡೋ. ಯಾಕಂದ್ರೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ತನ್ನ ಬೆಳೆದ ಕಾಳುಗಳನ್ನು ಉಳಿಸಿಕೊಳ್ಳೋ ಜಾಗ ಇಲ್ಲ. ಹೋಗಿ ನೋಡ್ಬೇಕು ಪ್ರತಿಯೊಂದು ಮನೆಯೂ. 10 ಎಕರೆ ಭೂಮಿ ಇರ್ತದೆ, ಒಂದು ಸಣ್ಣ ಮನೆ ಇರ್ತದೆ, ಪಾಪ ಹೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮನುಷ್ಯಗೆ ಬಂದಾಗ ಮಾರ್ಕೊಡ್ತಾನೆ. ಅದ ಪ್ರತಿಯೊಂದು ಹಳ್ಳಿ ಗೋಡೌನ್ ಆದ್ರೆ ಆ ಕಾಳನ್ನು ಇಡ್ತಾನೆ, ಬೇಕಾದವ್ರು ಹೋಗಿ ತೊಗೊಳ್ತಾನೆ. ವ್ಯಾಪಾರಿ ಬೇಡ ಬಿಡ್ತಾನೆ, ಅವ್ಗೆ ರೇಟ್ ಬರ್ತದೆ ಅಲ್ವಾ. ಅವ್ನು ರೇಟ್ ಬರ್ತಂದ್ರೆ ಅವ್ರು ನನಗೆ ಏಜೆಂಟ್ ತಾನು ಹೋಗಿ ಬಿಡ್ತಾರಲ್ವ. ಇದಾಗಿ ಪಿ ಎಮ್ ಸಿ ಅದು ಬೇಕಾಗಿ ಚರ್ಚೆ ಮತ್ತಾಗಿ ಬೇಕ್ರಿ ನಮಗೆ ಅದಾನಿ ಅಂಬಾನಿ ಅವ್ರಿಗೆ ಮಾರ್ಕೆಟ್ ಕೊಡೋಕೆ ಇವ್ರು ಯಾರು ರೀ. ಅದಕ್ಕೆ ಸರ್ಕಾರ ಇದ್ದರೆ ಅವ್ರು ಗೋಡೌನ್ ಕಟ್ಟಿಸ್ಕೊಳ್ಳಿ, ನೀರು ಮಾಡಿಕೊಳ್ಳಿ, ಚೆನ್ನಾಗಿ ಬೆಳೀತಾರೆ. ಕಲ್ಲಾಗಿ ಸಹಿತ ಬೆಳೀತಾರೆ ನೀರಿದ್ದರೆ ಅಲ್ವಾ. ಈ ದಿಶೆಯಲ್ಲಿ ಸಿದ್ದರಾಮಯ್ಯರು ಹೊಸ ಅರ್ಥನೀತಿಯನ್ನು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ತಂದ್ರೆ ಭಾಳ ಉತ್ತಮ ಅಂತ ನನಗನ್ನಿಸ. ಆದರೂ ಇವತ್ತಿನ ಅವರ ಮತ್ತು ಈ ಸಂದರ್ಭ ಇದನ್ನು ಮಾಡಬೇಕಾಗಿದ್ದು ಮೊದಲು ನಾವು ಇನ್ನು 2.5 ವರ್ಷ ಹೋಗೋದ್ರೊಳಗೆ ಇದು ಮಾಡಿದ್ರಪ್ಪ ಅಂದ್ರೆ ಇತಿಹಾಸ ಉಳಿಯುವಂಥ ಕೆಲಸ ಆಗ್ತದೆ ಅಂತೇಳಿ ಮತ್ತೊಮ್ಮೆ ಈ ಸಂದರ್ಭ ಹೇಳ್ತಾ, ಸಿದ್ದರಾಮಯ್ಯರ ಈ ಒಂದು ಕಾನ್ಫಿಡೆನ್ಸ್ ಹಿಂಗೆ ಮುಂದುವರಿಲಿ. ಮತ್ತು ಕಾಂಗ್ರೆಸ್ ಬಂದಾಗ ಬರ್ತದೆ ಮುಖ್ಯಮಂತ್ರಿ ಆಗೋದು ಮುಖ್ಯ ಅಲ್ಲ, ಏನು ಕೆಲಸ ಮಾಡೋದು ಅನ್ನೋದು ಮುಖ್ಯ. ಎಷ್ಟೋ ಜನ ಮುಖ್ಯಮಂತ್ರಿ ಆಗಿದ್ದಾರೆ, ಎಷ್ಟು ಜನ ನೆನಪಿದೆ ಜನರಿಗೆ. ಅದಕ್ಕೆ ನಾವು ಮಾಡೋ ಕರ್ಮದಿಂದ ಕೆಲಸದಿಂದ ನಾವು ಇತಿಹಾಸ ಉಳಿತೀವಿ. ಇದನ್ನು ಸತ್ಯ ತಿಳ್ಕೊಂಡು ಸಾಕಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.